ಅದೇ ಐಡಿಯಿಂದ ಅದೇ ಫೋನ್ ನಂಬರ್ ಯೂಸ್ ಮಾಡ್ಕೊಂಡು ಅದೇ ಫೋನ್ ಯೂಸ್ ಮಾಡ್ಕೊಂಡು ಚಾನಲ್ ಏನಾದ್ರು ಡಿಲೀಟ್ ಆಯ್ತು ಅಂತಂದ್ರೆ ಅದ್ರ ಜೊತೆಲಿ ನೀವು ಇನ್ನೊಂದಷ್ಟು ಚಾನಲ್ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಚಾನಲ್ ಕೂಡ ಹೋಗ್ತದೆ. ಅದು ಮಾಡಿದ್ರು ಕೂಡ ಅವ್ರ ವಿಡಿಯೋದಲ್ಲಿ ನೀವು ಕಾಣಿಸ್ಕೊಂಡಿದ್ರೆ ನಿಮ್ಮ ವಿಡಿಯೋದಲ್ಲಿ ಅವ್ರು ಕಾಣಿಸ್ಕೊಂಡಿದ್ರೆ ನಿಮ್ಮ ಚಾನಲ್ ಕೂಡ ಹೋಗುತ್ತೆ. ನೀವೇನು ತಪ್ಪು ಮಾಡದೆ ಹೋಗಿದ್ರು ಕೂಡ ಹೋಗುತ್ತೆ ಚಾನಲ್. ಒಂದೇ ಐಡಿನಲ್ಲಿ ಕ್ರಿಯೇಟ್ ಮಾಡ್ಕೊಬೇಡಿ. ಒಂದೇ ಫೋನ್ ಅಲ್ಲಿ ಎರಡೆರಡು ಚಾನಲ್ ಗಳನ್ನ ಮೇಂಟೈನ್ ಮಾಡೋದು, ಆ ಚಾನಲ್ ನ ಫಸ್ಟ್ ರಿಕವರ್ ಮಾಡಬೇಕು. ಅದು ಬಿಟ್ಬಿಟ್ಟು ಇನ್ನೊಂದು ಚಾನಲ್ ನ ಮಾಡಕ್ ಹೋಗ್ಬಾರ್ದು. ಹೊಸ ಫೋನೇ ತಗೊಂಡು ನೀವು ಕ್ರಿಯೇಟ್ ಮಾಡ್ಕೊಂಡ್ರು ಕೂಡ ಅದು ನಿಮ್ಗೆ ಸಿಗಲ್ಲ. ಚಾನಲ್ ಇನ್ನೊಂದು ಮಾಡಕ್ ಚಾನ್ಸೇ ಇಲ್ಲ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನೆ ಸರ್ಕಮ್ವೆನ್ಷನ್ ಪಾಲಿಸಿ ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ತುಂಬಾ ಟೆಕ್ ಚಾನಲ್ಗಳು ಫಸ್ಟೇನೆ ಮಾತಾಡಿದ್ದಾರೆ, ವಿಡಿಯೋಸ್ಗಳು ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾರು ಟೆಕ್ ಚಾನಲ್ಗಳನ್ನ ನೋಡೋದೇ ಇಲ್ಲ. ಅವಾಗ ಟೆಕ್ ಚಾನಲ್ಗಳನ್ನ ನೋಡಿ ಈ ತರ ಹೊಸದಾಗಿ ಬರ್ತಾ ಇರೋ ಪಾಲಿಸಿಗಳ ಬಗ್ಗೆ, ಅಪ್ಡೇಟ್ಗಳ ಬಗ್ಗೆ ಅವ್ರು ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಆದ್ರೂ ಕೂಡ ಯಾರು ನೋಡಲ್ಲ. ನೋಡಿದ್ರೆ ಅಟ್ಲೀಸ್ಟ್ ನೀವು ಮುಂದೆ ಬರೋ ಪ್ರಾಬ್ಲಮ್ಗಳಿಂದ ಫಸ್ಟೇನೆ ಬಚಾವ್ ಆಗ್ಬೋದು. ಆತರ ಏನಾದ್ರೂ ಮಿಸ್ಟೇಕ್ಗಳು ಮಾಡ್ತಿದ್ರೆ ಸರಿ ಮಾಡ್ಕೊಂಡು ನೆಕ್ಸ್ಟ್ ಮಾಡೋ ವಿಡಿಯೋಗಳನ್ನ ಚೆನ್ನಾಗಿ ಮಾಡ್ಕೊಬಹುದು. ಕಷ್ಟಪಟ್ಟು ಮಾಡ್ಕೊಂಡಿರೋ ಚಾನಲ್ ಹೋದಾಗ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಈ ಸರ್ಕಮ್ವೆನ್ಷನ್ ಪಾಲಿಸಿ ಅಂದ್ರೆ ಏನು ಅದನ್ನ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ನಾನು ಇಷ್ಟೊತ್ತು ಯೋಚನೆ ಮಾಡ್ತಿದ್ದೆ ಯಾವ ತರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕು ಅಂತ ಅಂದ್ಬಿಟ್ಟು. ಇವಾಗ ಈ ವಿಷಯನ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಒಂದು ನೆನ್ನೆ ವಿಡಿಯೋಗೆ ಒಬ್ರು ಕಮೆಂಟ್ ಹಾಕಿದ್ರು. ಅವ್ರದ್ದು ಸರ್ಕಮ್ವೆನ್ಷನ್ ಪಾಲಿಸಿಯಿಂದ ಚಾನಲ್ ಹೋಗಿತ್ತಂತೆ, ಮತ್ತೆ ರಿಕವರಿ ಮಾಡಿ ತರಿಸ್ಕೊಂಡಿದೀನಿ. ಆದ್ರೆ ಈಗ ನೆಕ್ಸ್ಟ್ ಏನು ಪ್ರಾಬ್ಲಮ್ ಇಲ್ವಾ, ಮುಂದಕ್ಕೆ ಏನು ಪ್ರಾಬ್ಲಮ್ ಬರಲ್ವಾ ಅಂತ ಕೇಳಿದ್ರು. ಹಂಗಾಗಿ ನಾನು ಅವರಿಗೆ ಕಮೆಂಟ್ ಅಲ್ಲಿ ಉತ್ತರ ಕೊಟ್ಟಿದ್ದೀನಿ. ಅವಾಗ ಅನ್ನಿಸ್ತು ಇನ್ನೂ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಅನ್ಬಿಟ್ಟು ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಇವಾಗ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯಗಳಿದಾವೆ. ನೀವು ಅರ್ಧಂಬರ್ಧ ನೋಡಿ ಅರ್ಧಂಬರ್ಧ ತಿಳ್ಕೊಂಡು ಏನಾದ್ರೂ ಅರ್ಧಂಬರ್ಧ ಕೆಲಸ ಮಾಡಿದ್ರಿ ಅಂದ್ರೆ ಚಾನಲ್ಗಳು ಹೋಗುತ್ತೆ. ಯಾಕೆ ಏನು ಎತ್ತ ಎಲ್ಲಾನು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ನನಗೆ ಗೊತ್ತಿರೋ ಅಷ್ಟು ವಿಷಯನೂ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಕೊನೆ ತನಕ ನೋಡ್ಬಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈಪ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಲೈಕ್ ಮಾಡೋದ್ರಿಂದ ಇನ್ನೊಂದಷ್ಟು ಹೊಸ ಯೂಟ್ಯೂಬರ್ಗಳಿಗೆ ಅಥವಾ ಹೊಸ ಜನಗಳಿಗೆ ನನ್ನ ವಿಡಿಯೋ ರೆಕಮೆಂಡ್ ಆಗುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ, ನಿಮ್ ಕಂಟೆಂಟ್ ಯಾವ್ದಾದ್ರು ಆಗಿರ್ಬೋದು, ನೀವು ಯಾವ ತರ ವಿಡಿಯೋಸ್ ಆದ್ರೂ ಮಾಡಿ ಅವಾಗ ಟೆಕ್ ಚಾನೆಲ್ಗಳನ್ನ ನೋಡ್ತಾ ಇರಿ. ಅವ್ರು ಕೊಡೋ ಅಪ್ಡೇಟ್ಗಳಿಂದ ನಿಮ್ಮ ಚಾನಲ್ ಉಳಿಸ್ಕೊಳ್ಳೋ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಅಂತ. ಹೋದ್ಮೇಲೆ ಹೋಗಿ ಆಮೇಲೆ ಟೆಕ್ ಚಾನಲ್ಗಳು ಅವ್ರನ್ನ ಕೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ನೀವು ಮಾಡ್ಕೊಂಡಿರೋ ತಪ್ಪಿಗೆ ಅಲ್ವಾ, ಹಂಗಾಗತ್ತೆ. ಓಕೆ, ಈಗ ಫಸ್ಟ್ ವಿಷಯಕ್ಕೆ ಬಂದ್ಬಿಡೋಣ. ಸರ್ಕಮ್ವೆನ್ಷನ್ ಪಾಲಿಸಿ ಅದು ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ, ನಾಲ್ಗೆನೆ ತಿರ್ಗಲ್ಲ ಪದ ಹೇಳ್ಬೇಕು ಅಂತಂದ್ರೆ. ಅದು ಏನು ಪಾಲಿಸಿ ಕೂಡ ಅಷ್ಟೇ ಸ್ಟ್ರಿಕ್ಟ್ ಆಗಿದೆ. ಈಗ ಇದಕ್ಕೆ ಮುಂಚೆ ನಾನು ನಿಮ್ಗೆ ರೀಯೂಸ್ಡ್ ಕಂಟೆಂಟ್, ರಿಪಿಟೇಟಿವ್ ಕಂಟೆಂಟ್, ಮಿಕ್ಸ್ಡ್ ಕಂಟೆಂಟ್, ಏನು ಕಾಪಿರೈಟ್ ಸ್ಟ್ರೈಕು, ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕು, ಇದೆಲ್ಲದ್ರ ಬಗ್ಗೆನೂ ನಾನು ಹೇಳಿದ್ದೀನಿ ವಿಡಿಯೋ ಮಾಡಿ. ಇದು ಎಲ್ಲಾನು ಸೇರಿನೇನೆ ಸರ್ಕಮ್ವೆನ್ಷನ್ ಪಾಲಿಸಿ ಅಂತ ಅನ್ಕೊಳ್ಳಿ. ಯಾಕೆಂದ್ರೆ ಇದು ಯಾವ್ದು ಇವಾಗ ಏನೇನ್ ಹೇಳಿದೆ ಇದಿಷ್ಟರಲ್ಲಿ ಯಾವ್ದ್ರಲ್ಲಿ ನಿಮ್ ಚಾನಲ್ ಹೋಯ್ತು ಅಂತಂದ್ರು ಕೂಡನು ಇದೆಲ್ಲಾನು ಸರ್ಕಮ್ವೆನ್ಷನ್ ಪಾಲಿಸಿ ಕೆಳಗಡೆನೆ ಬರುತ್ತೆ. ಫಸ್ಟ್ ಸರ್ಕಮ್ವೆನ್ಷನ್ ಪಾಲಿಸಿ ಅಂತಂದ್ರೆ, ನೀವು ಒಂದು ಐಡಿನಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಈಗ ಒಂದು ಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ಒಂದು ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ಆ ಚಾನಲ್ ಜೊತೆನಲ್ಲಿ ಇನ್ನೊಂದಷ್ಟು ಚಾನಲ್ಗಳು ಅದೇ ಐಡಿಯಿಂದ ಅದೇ ಫೋನ್ ನಂಬರ್ ಯೂಸ್ ಮಾಡ್ಕೊಂಡು ಅದೇ ಫೋನ್ ಯೂಸ್ ಮಾಡ್ಕೊಂಡು ನೀವ್ ಯಾವಾಗ ಇನ್ನ ಅಷ್ಟು ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂತೀರಲ್ಲ, ಒಂದಕ್ಕಿಂತ ಜಾಸ್ತಿ ಒಂದು ಐಡಿನಲ್ಲಿ 2 ಚಾನಲ್ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಅಂತ ಇಲ್ಲ. ಆದ್ರೆ ಆ ಚಾನಲ್ ಅಲ್ಲಿ ಯಾವುದೇ ತರ ಪ್ರಾಬ್ಲಮ್ಗಳು ಇವಾಗ ಹೇಳಿದ್ ಇಷ್ಟೂನು ಕಮ್ಯುನಿಟಿ ಸ್ಟ್ರೈಕ್ ಆಗ್ಲಿ, ಕಾಪಿರೈಟ್ ಸ್ಟ್ರೈಕ್ ಆಗ್ಲಿ, ಮಿಕ್ಸ್ಡ್ ಕಂಟೆಂಟ್, ರಿಪಿಟೇಟಿವ್ ಕಂಟೆಂಟ್, ಇನ್ಅಥೆಂಟಿಕ್ ಕಂಟೆಂಟ್, ಮಿಕ್ಸ್ಡ್ ಕಂಟೆಂಟ್, ಯಾವ್ದಾದ್ರು ಬರ್ಲಿ, ರೀಯೂಸ್ಡ್ ಕಂಟೆಂಟ್ ಯಾವ್ದಾದ್ರು ಬರ್ಲಿ, ಇದು ಯಾವ್ದ್ರಿಂದ ಒಂದು ಚಾನಲ್ಗೆ ಏನಾದ್ರು ಆ ತರ ಪಾಲಿಸಿ ಬಿದ್ದು ಆ ತರ ಸ್ಟ್ರೈಕ್ ಬಿದ್ದು ಏನಾದ್ರು ಚಾನಲ್ ಹೋಗಿತ್ತು ಅಂತ ಅನ್ಕೊಳ್ಳಿ, ಒಂದು ಚಾನಲ್ ಏನಾದ್ರು ಡಿಲೀಟ್ ಆಯ್ತು ಅಂತಂದ್ರೆ ಅದ್ರ ಜೊತೆಲಿ ನೀವು ಇನ್ನೊಂದಷ್ಟು ಚಾನಲ್ ಕ್ರಿಯೇಟ್ ಮಾಡಿರ್ತೀರಲ್ಲ, ಆ ಚಾನಲ್ಗಳು ಕೂಡ ಹೋಗುತ್ತೆ. ಅದೇ ಸರ್ಕಮ್ವೆನ್ಷನ್ ಪಾಲಿಸಿ ಅಂದ್ರೆ ಸಿಂಪಲ್ ಆಗಿ ಇಷ್ಟೇನೆ. ಆದ್ರೆ ಅದು ಸಿಂಪಲ್ ಅಂತ ಮಾತ್ರ ಅನ್ಕೊಂಬೇಡಿ. ಈಗ ನಾವೇನು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಒಂದೇ ನಮ್ಮ ಹತ್ರ ಇರೋದು, ಒಂದನ್ನೇ ನಡೆಸ್ತಾ ಇದೀವಿ ನಾವು, ಇನ್ನೊಂದು ಚಾನಲ್ ಏನು ಇಲ್ಲ ಅಂತ ಏನಾದ್ರು ಅನ್ಕೊಂಡು ನೀವು ಹಂಗೇನಾದ್ರು ಆರಾಮಾಗಿದ್ರು ಕೂಡ ಅಕಸ್ಮಾತ್ ನೀವೇನಾದ್ರೂ ನಿಮ್ಮ ಇನ್ನೊಬ್ರು ಅಂದ್ರೆ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರ ಜೊತೆ ಎಲ್ಲಾದ್ರೂ ನಿಮ್ಮ ಚಾನಲ್ ಜೊತೆಲಿ ಕೊಲಾಬ್ರೇಟ್ ಮಾಡಿ ಏನಾದ್ರು ವಿಡಿಯೋಗಳನ್ನ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಹಂಗೇನಾದ್ರೂ ಮಾಡಿದ್ರು ಕೂಡ ಅವ್ರ ವಿಡಿಯೋದಲ್ಲಿ ನೀವು ಕಾಣಿಸ್ಕೊಂಡಿದ್ರೆ, ನಿಮ್ಮ ವಿಡಿಯೋದಲ್ಲಿ ಅವ್ರು ಕಾಣಿಸ್ಕೊಂಡಿದ್ರೆ, ಆ ತರ ಮಾಡಿದ್ರು ಕೂಡ ಅವ್ರ ಚಾನಲ್ಗೆ ಏನಾದ್ರೂ ಈ ತರದ್ ಬಂದು ಹೋಯ್ತು ಚಾನಲ್ ಅಂದ್ರೆ ಆವಾಗ ನಿಮ್ ಚಾನಲ್ ಕೂಡ ಹೋಗುತ್ತೆ.
ಅದಕ್ಕೆ ಹೇಳ್ತಾ ಇದ್ದೀನಿ, ವಿಷಯನ ಪೂರ್ತಿಯಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನೆನೆ ವಿಡಿಯೋಗಳು ಮಾಡುವಾಗ ಯಾರ ಜೊತೆಲಿ ಕೊಲಾಬ್ರೇಟ್ ಮಾಡ್ತಿದ್ದೀರಲ್ಲ ಅದನ್ನು ಕೂಡ ನೀವು ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಆ ತರ ಎಲ್ಲಾನು ವಿಡಿಯೋಗಳು ಮಾಡಿದಾಗಲೂ ಕೂಡ ಅವ್ರೇನಾದ್ರೂ ಸ್ಪ್ಯಾಮ್ ಮಾಡ್ಬಿಟ್ಟು ಸ್ಕ್ಯಾಮ್ ಮಾಡಿ ಚಾನಲ್ ಏನಾದ್ರೂ ಹೋಗಿತ್ತು ಅಂತಂದ್ರೆ ನಿಮ್ ಚಾನಲ್ ಕೂಡ ಹೋಗುತ್ತೆ. ನೀವೇನು ತಪ್ಪು ಮಾಡದೆ ಹೋಗಿದ್ರು ಕೂಡ ಹೋಗುತ್ತೆ ಚಾನಲ್. ಅದಕ್ಕೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ, ಹುಷಾರಾಗಿ ಮಾಡ್ಕೊಳ್ಳಿ. ಇನ್ನು ಒಂದು ಐಡಿನಲ್ಲಿ ಒಂದೇ ಮೇಲ್ ಐಡಿ ಯೂಸ್ ಮಾಡ್ಕೊಂಡು ಎರಡೆರಡು ಚಾನಲ್, ಮೂರ್ ಚಾನಲ್, ಈಗ ನಾನು ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಆದ್ರೆ ನಂದು ಎಲ್ಲಾನು ಸೆಪರೇಟ್ ಮಾಡಿದ್ದೀನಿ. ನಾನು ಎಲ್ಲಾನು ಒಂದೇ ಐಡಿನಲ್ಲಿ ಮಾಡಿಲ್ಲ. ಒಂದೇ ಐಡಿನಲ್ಲಿ ಕ್ರಿಯೇಟ್ ಮಾಡ್ಕೊಬೇಡಿ. ಒಂದೇ ಫೋನಲ್ಲಿ ಎರಡೆರಡು ಚಾನಲ್ಗಳನ್ನ ಮೇಂಟೈನ್ ಮಾಡೋದು ಎಲ್ಲಾನು ಪ್ರಾಬ್ಲಮ್ ಆಗುತ್ತೆ. ಈಗ ಮಾಡ್ಕೊಂಡು ನಾವೇನು ಮಿಸ್ಟೇಕ್ ಮಾಡಲ್ಲ, ಆರಾಮಾಗಿ ವಿಡಿಯೋಸ್ನ ಮಾಡ್ಕೊಂತೀವಿ ಅನ್ನೋದಾದ್ರೆ ಯಾವ ಪ್ರಾಬ್ಲಮ್ಮು ಇಲ್ಲ. ನೀವು ನಿಮ್ಮ ಓನ್ ಕಂಟೆಂಟ್ನ ನೀವು ಹಾಕ್ತಾ ಇದ್ದೀರಾ ಅಂತ ಅಂದಾಗ ಯಾವ ಪ್ರಾಬ್ಲಮ್ಮು ಬರಲ್ಲ. ಅದು ಬಿಟ್ಟು ನೀವ್ ಏನಾದ್ರೂ ಸ್ಕ್ಯಾಮ್ ಮಾಡ್ತಾ ಇದ್ದೀರಾ ಅಂತಂದಾಗ ಈ ತರ ಆಗತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಈ ತರ ಸರ್ಕಮ್ವೆನ್ಷನ್ ಪಾಲಿಸಿ ಬಂದ್ಬಿಟ್ಟು ಚಾನಲ್ಗಳು ಎರಡೆರಡು ಇಟ್ಕೊಂಡು ಏನಾದ್ರೂ ನಿಮ್ಗೆ ಚಾನಲ್ ಹೋಗಿದೆ ಅಂತಂದ್ರೆ ಫಸ್ಟ್ ನೀವು ಯಾವ ಚಾನಲ್ಗೆ ಬಂದಿದೆ ಅಲ್ಲ, ಯಾವ ಚಾನಲ್ ಮೇಲೆ ಫಸ್ಟ್ ಸ್ಟ್ರೈಕ್ ಬಿತ್ತಲ್ಲ, ಯಾವ ಚಾನಲ್ ಮೇಲೆ ಪಾಲಿಸಿ ಇದಾಯ್ತಲ್ವಾ, ಆ ಚಾನಲ್ನ ಫಸ್ಟ್ ರಿಕವರ್ ಮಾಡಬೇಕು. ಅದು ಬಿಟ್ಬಿಟ್ಟು ಇನ್ನೊಂದು ಚಾನಲ್ನ ಮಾಡಕ್ ಹೋಗ್ಬಾರ್ದು. ಫಸ್ಟ್ ಯಾವ ಚಾನಲ್ಗೆ ಆಗಿದೆ ಅಲ್ಲ ಆ ಚಾನಲ್ನ ರಿಕವರ್ ಮಾಡಿಬಿಟ್ಟು ಫಸ್ಟ್ ಅಪೀಲ್ ಮಾಡ್ಕೊಂಡು, ಆಗಲ್ಲ ಅದು ಕೂಡ ಕೆಲವೊಂದ್ಸರಿ ನಿಮ್ಮ ಏನಿದೆ ಕಂಟೆಂಟ್ ಮೇಲೆ ನೋಡ್ತಾರೆ ಅವರು, ಅದರಲ್ಲಿ ಏನೇನ್ ಪ್ರಾಬ್ಲಮ್ಗಳಿದೆ ನೋಡ್ಕೊಂಡು ಅದಾದ್ರೆ ಮಾತ್ರನೇ ಅಪ್ಲೈ ಅಂದ್ರೆ ಏನೋ ಅಪೀಲ್ಗೆ ಹೋಗ್ಬೇಕು. ಅಪೀಲ್ಗೆ ಹೋಗಿ ಅದು ಕೂಡ ಅಪೀಲ್ಗೆ ಹೋಗ್ತೀವಿ ಅಂದ್ಬಿಟ್ಟು ಪ್ರತಿ ಸಲ ಕುತ್ಕೊಂಡು ಅಪೀಲ್ ಅಂತ ಕೊಡ್ತಾ ಇದ್ರೆ ಆಗಲ್ಲ. ಒಂದೊಂದು ವಾರಕ್ಕೊಂದ್ಸರಿ ಟ್ರೈ ಮಾಡ್ತಾ ಇರ್ಬೇಕಾಗತ್ತೆ. ಒಂದು ವಾರ ಬಿಟ್ಟು ಒಂದು ವಾರ ಆ ತರ ಒಂದು 5 ದಿನ 6 ದಿನ ಬಿಟ್ಟು ಈ ತರ ಟ್ರೈ ಮಾಡ್ತಾ ಇದ್ರೆ ಏನಾದ್ರೂ ಓಕೆ ಮಾಡಿ ಏನಾರ ನಿಮ್ ಚಾನೆಲ್ ವಾಪಸ್ ಬಂತು ಅಂದ್ರೆ ಓಕೆ. ಈಗ ಅವ್ರು ಕಮೆಂಟ್ ಮಾಡಿ ಹೇಳಿದ್ರು ಅಲ್ಲ, ಅವ್ರದ್ದು 2 ಚಾನಲ್ ಹಳೇದು ಹೊಸ್ತು 2 ರಿಕವರ್ ಮಾಡ್ಕೊಂಡಿದೀವಿ ಅಂತ ಅಂದ್ಬಿಟ್ಟು ರಿಕವರ್ ಮಾಡ್ಕೊಂಡಿದ್ದಾರೆ. ಮುಂದೆ ಇನ್ನ ಯಾವತ್ತೂ ಆ ತರ ಬರಬಾರ್ದು. ಇನ್ನೊಂದು ಏನಾದ್ರೂ ಬಂತು ಅಂದ್ರೂ ಕೂಡ ಮುಗೀತು ಚಾನಲ್. ಇನ್ನ ಅದನ್ನ ಬಿಟ್ಟು ನಾವು ಹೊಸದಾಗಿ ಇನ್ನೊಂದು ಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ಹೊಸ ಫೋನೇ ತಗೊಂಡು ನೀವು ಕ್ರಿಯೇಟ್ ಮಾಡ್ಕೊಂಡ್ರು ಕೂಡ ಅದು ನಿಮ್ಗೆ ಸಿಗಲ್ಲ. ಚಾನಲ್ ಇನ್ನೊಂದು ಮಾಡಕ್ ಚಾನ್ಸೇ ಇಲ್ಲ. ಆ ತರ ಏನಾದ್ರೂ ಆಯ್ತು ಅಂತಂದ್ರೆ, ಯಾಕೆ ಅಂದ್ರೆ ಒಂದ್ಸಲಿ ನಾವು ಯೂಟ್ಯೂಬ್ ಅಲ್ಲಿ ಚಾನಲ್ ನ ಕ್ರಿಯೇಟ್ ಮಾಡಿದೀವಿ ಅಂತಂದ್ರೆ ಅಲ್ಲಿಗೆ ಮುಗೀತು. ಯೂಟ್ಯೂಬ್ ಅವರು ಇವಾಗಂತೂ AI ಇರೋದ್ರಿಂದ ನಮ್ಮ ವಾಯ್ಸು ಫೇಸು ಎಲ್ಲಾನು ರೆಕಗ್ನೈಸ್ ಮಾಡ್ತಾರೆ. ಎಲ್ಲಾನು ಅವರು ಒಂದೇ ಸಲ ರಿವ್ಯೂ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ನೀವು ಇನ್ನು ಯಾವುದೇ ಚಾನಲ್ನ ಹೊಸದಾಗಿ ನೀವು ಯಾವ ತರ ಕ್ರಿಯೇಟ್ ಮಾಡಿ, ಹೊಸ ಫೋನ್ ತಗೊಳ್ಳಿ, ಹೊಸ ನೆಟ್ ಹಾಕೊಳ್ಳಿ, ಹೊಸ ಸಿಮ್ ತಗೊಳ್ಳಿ, ಯಾವುದೇ ತರ ನೀವು ಚಾನಲ್ ಸ್ಟಾರ್ಟ್ ಮಾಡಿದ್ರು ಕೂಡ ಒಂದ್ಸಲಿ ನಮ್ಮ ಫೇಸು ವಾಯ್ಸು ಅವ್ರ ಹತ್ರ ಇದೆ ಅಂತಂದ್ರೆ ಮುಗೀತು, ನೀವು ಇನ್ನೊಂದು ಚಾನಲ್ ಮಾಡಕ್ಕೆ ಆಗಲ್ಲ. ಆ ತರ ಆಗ್ಬಿಡುತ್ತೆ. ಇನ್ ಪರ್ಮನೆಂಟ್ ಆಗಿ ನೀವು ಯೂಟ್ಯೂಬ್ ನ ಮರ್ತೇ ಬಿಡ್ಬೇಕು. ಆ ತರ ಆಗತ್ತೆ ಸರ್ಕಮ್ವೆನ್ಷನ್ ಪಾಲಿಸಿ ಬಂತು ಅಂತಂದ್ರೆ. ಅದಕ್ಕೆ ಹೇಳ್ತೀನಿ, ಹುಷಾರಾಗಿ ವಿಡಿಯೋಸ್ಗಳನ್ನ ಮಾಡ್ಕೊಳ್ಳಿ. ವಿಡಿಯೋಸ್ಗಳನ್ನ ಮಾಡೋವಾಗ ಈ ತರ ಯಾವುದೇ ಪ್ರಾಬ್ಲಮ್ಗಳು ಬರ್ದೇ ಇರೋ ತರ ವಿಡಿಯೋಸ್ಗಳನ್ನ ಮಾಡಿ. ಯೂಟ್ಯೂಬ್ದು ಎಲ್ಲಾ ರೂಲ್ಸ್ಗಳನ್ನು ಫಾಲೋ ಮಾಡ್ಕೊಂಡು ವಿಡಿಯೋನ ಮಾಡ್ತಿದೀವಿ ಅಂತಂದ್ರೆ ಯಾವ ಪ್ರಾಬ್ಲಮ್ ಬರಲ್ಲ. ಅದು ಯೂಟ್ಯೂಬ್ ರೂಲ್ಸ್ಗೆ ವಿರುದ್ಧವಾಗಿ ನಾವು ಏನೇನೆಲ್ಲ ವಿಡಿಯೋಸ್ನ ಮಾಡ್ತೀವಿ ಅಲ್ಲ ಆವಾಗ ಈ ತರ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಚಾನಲ್ಗಳು ಒಂದಕ್ಕಿಂತ ಹೆಚ್ಚಾಗಿ ಇಟ್ಕೊಂಡಿರೋರು ಸಾಧ್ಯ ಆದಷ್ಟು ಒಂದೇ ಐಡಿ ಮೇಲೆ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಬೇಡಿ. ಒಂದೇ ಮೇಲ್ ಐಡಿನಲ್ಲಿ 2 ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋದು. ಅಕಸ್ಮಾತ್ ಮಾಡಿ ನಾವು ಮೇಂಟೈನ್ ಮಾಡ್ಕೊಂತೀವಿ ಅನ್ನೋದಾದ್ರೆ ನೀವು ಅದರಲ್ಲಿ ಯಾವುದೇ ತರ ಈ ತರ ಸ್ಟ್ರೈಕ್ಗಳು ಬರ್ದೇ ಇರೋ ತರ ಕಾಪಿರೈಟ್ ಆಗಲಿ, ಕಮ್ಯುನಿಟಿ ಆಗಲಿ, ಯಾವುದೇದು ಮಿಕ್ಸ್ಡ್ ಕಂಟೆಂಟ್ ಆಗಲಿ, ಏನೇನು ಹೇಳಿದ್ದೀನಲ್ಲ ಅದು ಯಾವುದು ಬರ್ದೇ ಇರೋ ತರ ನಾವು ಓನ್ ಕಂಟೆಂಟ್ನ 2ಕ್ಕೂ ಸಪ್ರೇಟ್ ಆಗಿ ಶೂಟ್ ಮಾಡ್ಕೊಂಡು 2ಕ್ಕೂ ಸಪ್ರೇಟ್ ಎಡಿಟಿಂಗ್ ಮಾಡ್ಕೊಂಡು ಹಾಕೋತೀವಿ ನಾವು ಅನ್ನೋದಾದ್ರೆ ಯಾವ ಪ್ರಾಬ್ಲಮ್ಮು ಇರಲ್ಲ. ಈ ತರ ಏನಾದ್ರೂ ನಾವು ಮಿಕ್ಸ್ ಮಾಡ್ತಾ ಇದೀವಿ ಅಂತಂದ್ರೆ ಆವಾಗ ಒಂದಕ್ಕೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಎಲ್ಲ ಇನ್ನೊಂದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ಚಾನಲ್ ಇದ್ರೂ ಕೂಡ ಹೋಗುತ್ತೆ. ಹಾಗಾಗಿ ಹುಷಾರಾಗಿ ಮಾಡ್ಕೊಳ್ಳಿ. ಇನ್ನು ಮೇನ್ ವಿಷಯ ಇನ್ನೊಂದೇನು ಅಂತಂದ್ರೆ ಆಡ್ಸೆನ್ಸ್. ಒಬ್ಬರಿಗೆ ಒಂದೇ ಆಡ್ಸೆನ್ಸ್ ಸಿಗೋದು. ಹಾಗಾಗಿ ನೀವು ಒಂದೇ ಆಡ್ಸೆನ್ಸ್ ನ 2 ಚಾನಲ್ಗಳ ಮೇಲೆ ಮಾಡಕ್ ಹೋಗ್ಬೇಡಿ. ಅಂದ್ರೆ ಒಂದನ್ನೇ ಎಲ್ಲದಕ್ಕೂ ಲಿಂಕ್ ಮಾಡೋದು ಆ ತರ ಮಾಡಕ್ ಹೋಗ್ಬೇಡಿ. ಆಡ್ಸೆನ್ಸ್ ನ ಒಂದೊಂದಕ್ಕೂ ಸಪ್ರೇಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಎಲ್ಲಾನು ಸಪ್ರೇಟೇ ಮಾಡ್ಕೊಬೇಕು. ಈ ತರ ಒಂದಕ್ಕೆ ಏನಾದ್ರು ಆದ್ರೆ ಇನ್ನೊಂದು ಹೋಗುತ್ತೆ. ಅದಕ್ಕೆ ಹುಷಾರಾಗಿ ಮಾಡ್ಕೊಬೇಕಾಗತ್ತೆ ಸರ್ಕಮ್ವೆನ್ಷನ್ ಪಾಲಿಸಿ ಇದು. ಇನ್ನು ಸರ್ಕಮ್ವೆನ್ಷನ್ ಪಾಲಿಸಿ ಯಾವ್ಯಾವ ಕಂಟೆಂಟ್ಗಳ ಮೇಲೆ ಬರ್ಬೋದು ಅಂತಂದ್ರೆ, ಒಂದು ಈ ಪ್ರಮೋಷನ್ಗಳನ್ನ ಮಾಡೋರು, ಪ್ರಮೋಷನ್ಗಳನ್ನ ತಗೊಳ್ಳೋರು, ಅದರಲ್ಲೂ ಈ ಹೊಸದಾಗಿ ಮಾನಿಟೈಸ್ ಆಗಿರೋರೆಲ್ಲಾನು ಅಂದ್ರೆ ಪ್ರಮೋಷನ್ ಸ್ಟಾರ್ಟ್ ಆಗಿದ ತಕ್ಷಣ ಏನೋ ಪ್ರಮೋಷನ್ ಬಂದ್ಬಿಟ್ಟಿದೆ ನಮ್ಗೆ ಅಂತ ಅಂದ್ಬಿಟ್ಟು ಖುಷಿಯಾಗಿ ಅದನ್ನ ತಗೊಂತಿರಲ್ಲ. ಅದು
ಪ್ರಮೋಷನ್ ಯಾವುದು ಅಂತ ಕರೆಕ್ಟ್ ಆಗಿ ನೋಡ್ಬೇಕು, ಅದ್ರಲ್ಲಿ ಏನಾದ್ರು ಸ್ಪ್ಯಾಮ್ ಇದೆಯಾ ಅಂತ ನೋಡ್ಬೇಕು. ಯಾಕೆಂದ್ರೆ ಹೊಸದಾಗಿ ನಮ್ಗೆ ಇನ್ನು ವ್ಯೂಸ್ಗಳೇ ಬರ್ದೇ ಇರೋ ಟೈಮಲ್ಲಿ ಅವ್ರು ಪ್ರಮೋಷನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಸ್ಪ್ಯಾಮೇ ಆಗಿರುತ್ತೆ. ಹುಷಾರಾಗಿ ನೋಡ್ಕೊಂಡು ಪ್ರಮೋಷನ್ಗಳನ್ನ ತಗೊಬೇಕಾಗತ್ತೆ. ಪ್ರಮೋಷನ್ಗಳನ್ನ ತಗೊಂಡು ನಾವ್ ಯಾವ್ದ್ರ ಮೇಲೆ ಪ್ರಮೋಟ್ ಮಾಡ್ತಾ ಇದೀವಿ ಅದು ಜೆನ್ಯೂನ್ ಅಂತ ನೋಡ್ಕೊಂಡು ಮಾಡ್ಬೇಕು. ಅದೇನಾದ್ರೂ ಆ ತರ ಇಲ್ಲ ಸ್ಪ್ಯಾಮ್ ಅಂತ ಗೊತ್ತಾಯ್ತು ಅಂತಂದ್ರೆ, ಸ್ಕ್ಯಾಮ್ ಆಗ್ತಿದೆ ಅಂತ ಗೊತ್ತಾಯ್ತು ಅಂತಂದ್ರೆ ಈ ತರ ಚಾನೆಲ್ ಮೇಲೆ ಪ್ರಾಬ್ಲಮ್ ಆಗತ್ತೆ. ಮೇನ್ ಪ್ರಮೋಷನ್ಗಳು ತಗೊಳ್ಳೋವಾಗ ಹುಷಾರಾಗಿ ನೋಡ್ಕೊಂಡು ಪ್ರಮೋಟ್ ಮಾಡಿ. ಆಮೇಲೆ ಯಾವ್ದಾದ್ರು ಆ್ಯಪ್ಗಳನ್ನ ಪ್ರಮೋಟ್ ಮಾಡೋವಾಗ್ಲೂ ಅಷ್ಟೇನೆ, ಬೆಟ್ಟಿಂಗ್ ಆ್ಯಪ್ಗಳಾಗ್ಲಿ ಆ ಥರ ಎಲ್ಲ ಪ್ರಮೋಟ್ ಮಾಡೋವಾಗ್ಲೂ ಅಷ್ಟೇನೆ ಇದು ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ. ಕಮ್ಯುನಿಟಿ ಸ್ಟ್ರೈಕ್ ಏನೇನಕ್ಕೆಲ್ಲ ಬರುತ್ತೆ ಅಲ್ಲ, ಅದೆಲ್ಲದ್ರಿಂದ ನಿಮ್ದು ಇನ್ನೊಂದು ಚಾನಲ್ ಇತ್ತು ಅಂತಂದ್ರೆ ಸರ್ಕಮ್ಮೆನ್ಷನ್ ಪಾಲಿಸಿ ಆಗತ್ತೆ. ಯೂಟ್ಯೂಬ್ನ ಬಿಟ್ಟು ಇನ್ನೊಂದು ಆ್ಯಪ್ನ ನಾವು ಪ್ರಮೋಟ್ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಿ ಬರ್ದೇ ಇರೋದು ಅಲ್ಲೇನೋ ಸಿಗುತ್ತೆ ನಿಮ್ಗೆ ಹೋಗಿ ಅಂತ ಹೇಳಿ ನಾವು ಪ್ರಮೋಟ್ ಮಾಡ್ತೀವಿ ಅಲ್ಲ, ಅಂಥದ್ದು ಮಾಡಿದಾಗ್ಲೂ ಕೂಡ ನಾವು ಅದ್ರ ಬಗ್ಗೆ ಇಲ್ಲಿ ಕುತ್ಕೊಂಡು ಪ್ರಮೋಟ್ ಮಾಡಿದಾಗ ನಮ್ಗೆ ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ. ಹಂಗಾಗಿ ಯಾವುದೇ ಆ್ಯಪ್ಗಳನ್ನ ಪ್ರಮೋಟ್ ಮಾಡಕ್ ಹೋಗ್ಬೇಡಿ. ವಿಡಿಯೋಗಳಲ್ಲಿ ನೀವು ಏನೇ ಪ್ರಮೋಷನ್ ತಗೊಂಡ್ರು ಕೂಡ ಅದು ಜೆನ್ಯೂನ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಆಮೇಲೆ ಪ್ರಮೋಟ್ ಮಾಡಬೇಕು, ಇಲ್ಲಾಂದ್ರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಇಷ್ಟೆಲ್ಲ ಇರುತ್ತೆ, ಇದನ್ನೆಲ್ಲ ನೋಡ್ಕೊಬೇಕು. ಇದು ತುಂಬಾನೇ ಡೇಂಜರಸ್. ಹೋಯ್ತು ಅಂತಂದ್ರೆ ಒಂದ್ಸರಿ ಅಪೀಲ್ ಮಾಡಿದ್ರು ರಿಕವರ್ ಆಗೋದು ತುಂಬಾ ಕಷ್ಟ ಇದೆ. ಅಕಸ್ಮಾತ್ ಆದ್ರೂ ಕೂಡ ಹುಷಾರಾಗಿರ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಏನ್ ಹೆಚ್ಚು ಕಡಿಮೆ ಆದ್ರೂ ಕೂಡ ಕಂಪ್ಲೀಟ್ ಆಗಿ ಹೋಯ್ತು ಅಂದ್ರೆ ಇನ್ನೊಂದು ನೀವು ಏನ್ ಮಾಡಿದ್ರು ನೀವು ಚಾನೆಲ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇನ್ನೊಂದು ಇನ್ಯಾರ್ದೋ ಮೇಲೆ ಚಾನೆಲ್ನ ಕ್ರಿಯೇಟ್ ಮಾಡಿ ಅವ್ರ ಕೈಯಲ್ಲಿ ವಿಡಿಯೋಸ್ ಮಾಡಿ ಈ ತರ ಇಷ್ಟೆಲ್ಲ ತಲೆನೋವು ಪಡೋ ಬದಲು ಕೊಡೋ ಕಂಟೆಂಟ್ ನ ಸರಿಯಾಗಿ ಕೊಡ್ತಾ ಇದೀವಿ ಅಂತಂದ್ರೆ ಈ ತಲೆನೋವೇ ಇರಲ್ಲ ಅಲ್ವಾ. ಅದಕ್ಕೆ ನಾನು ಇವತ್ತು ಈ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂದ್ಬಿಟ್ಟು ಈ ವಿಡಿಯೋನ ಮಾಡಿದ್ದು. ಯಾಕಂದ್ರೆ ಇನ್ನೂ ತುಂಬಾ ಜನ ಗೊತ್ತೇ ಇಲ್ಲ ಈ ವಿಷಯನ, ಅದ್ರ ಬಗ್ಗೆ ತಿಳ್ಕೊಂತಾನೆ ಇಲ್ಲ. ತಿಳ್ಕೊಳ್ಳಿ, ಎಲ್ಲಾ ತರ ವಿಷಯಗಳನ್ನು ತಿಳ್ಕೊಳ್ಳಿ. ಬರೀ ನಮ್ದು ಕಂಟೆಂಟು ನಾವ್ ಇಷ್ಟೇ ಮಾಡೋದು, ನಾವ್ ಇದನ್ನೇ ಮಾಡೋದು ಅಂತ ಅನ್ಬಿಟ್ಟು ಇನ್ನೊಬ್ರದ್ದು ಯಾರ್ದು ವಿಡಿಯೋ ನೋಡದೆ ಇರಬೇಡಿ. ಅದರಲ್ಲೂ ಟೆಕ್ ವಿಡಿಯೋಗಳನ್ನ ಅವ್ರು ಏನ್ ಅಪ್ಡೇಟ್ಸ್ಗಳನ್ನ ಅವಾಗಿಂದ ಅವಾಗ ತರ್ತಾನೆ ಇರ್ತಾರೆ. ಇದ್ರ ಬಗ್ಗೆ ನಾನು ತುಂಬಾ ಒಂದ್ 8 ತಿಂಗಳ ಮೇಲೆನೆ ಆಯ್ತು ಅನ್ಸುತ್ತೆ ನಾನು ಈ ವಿಡಿಯೋಗಳನ್ನ ಈ ವರ್ಷ ಸ್ಟಾರ್ಟ್ ಆದಾಗಿಂತ ಮುಂಚೆಯಿಂದನೂ ಆ ವಿಡಿಯೋಗಳು ನಾನು ಆ ಟೆಕ್ ಚಾನೆಲ್ಗಳು ಅವಾಗ ನಾನು ಫಾಲೋ ಮಾಡ್ತಾನೆ ಇದ್ದೆ. ಹಾಗಾಗಿ ಎಲ್ಲಾ ವಿಡಿಯೋಗಳನ್ನ ನಾನು ನೋಡ್ತಾನೆ ಇರ್ತಾ ಇದ್ದೆ. ಇದ್ರ ಬಗ್ಗೆ ಅವಾಗ್ಲೇ ನಾನು ವಿಡಿಯೋ ನೋಡಿದ್ದೆ. ಆದ್ರೂ ಕೂಡ ಇವಾಗ ಇವರು ಈ ಕಮೆಂಟ್ ಹಾಕಿದ್ದಕ್ಕೆ ನಾನು ಕೂಡ ಒಂದು ವಿಡಿಯೋ ಮಾಡಿ ಹೇಳೋಣ ಅನ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡಿದ್ದು. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸಿಂಪಲ್ ಆಗಿ ಹೇಳಿದೀನಿ. ಒಂದು ಐಡಿ ಮೇಲೆ, ಒಂದೇ ಮೇಲ್ ಐಡಿ ಮೇಲೆ ಒಂದೇ ಫೋನ್ ನಂಬರ್ ಅಲ್ಲಿ ಒಂದೇ ಫೋನ್ ಇಂದ ಒಂದೇ ಡಿವೈಸ್ ನ ಯೂಸ್ ಮಾಡಿಕೊಂಡು ನೀವು ಒಂದಕ್ಕಿಂತ ಹೆಚ್ಚಾಗಿ ಚಾನೆಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಈ ಪ್ರಾಬ್ಲಮ್, ಕ್ರಿಯೇಟ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಅಲ್ಲ, ಒಂದು ಚಾನೆಲ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂತು ಅಂದ್ರೆ ಇನ್ನೊಂದು ಹೋಗುತ್ತೆ. ಅದಕ್ಕೆ ಏನೇ ಮಾಡಿದ್ರು ಕೂಡ ಸಪ್ರೇಟ್ ಆಗಿ ಮಾಡ್ಕೊಳ್ಳಿ. ಎಲ್ಲ ಸಪ್ರೇಟ್ ಆಗಿರ್ಬೇಕು. ನೆಟ್ಟಿಂದ ಹಿಡಿದು ನೆಟ್ ಯೂಸ್ ಮಾಡ್ತಾ ಇರೋದು ಕೂಡ ಸಪ್ರೇಟ್ ಆಗಿದ್ರೇನೆ ಇದಕ್ಕೇನು ಪ್ರಾಬ್ಲಮ್ ಬರ್ದೇ ಇರುತ್ತೆ. ಇಲ್ಲ ನಾವು ಅಷ್ಟೆಲ್ಲ ನಮ್ಗಿಲ್ಲ, ಇರೋದು ಒಂದೇ ಫೋನು, ನಾವು ಹಿಂಗೆ ಯೂಸ್ ಮಾಡ್ಕೊಳ್ಳೋದು ಅಂತಂದ್ರೆ ಹಾಕೋ ಕಂಟೆಂಟ್ನ ಹುಷಾರಾಗಿ ಹಾಕೊಳ್ಳಿ ಅಷ್ಟೇನೆ. ಕಂಟೆಂಟ್ನ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಯಾವುದೇ ಸ್ಕ್ಯಾಮ್ ಇಲ್ಲ ಅದರಲ್ಲಿ ಅಂತಂದ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ಮು ಬರಲ್ಲ. ನೀವು ಒಂದಲ್ಲ 10 ಚಾನಲ್ ಮಾಡಿದ್ರು ಎಲ್ಲ ಕಡೆಯಿಂದನೂ ಅರ್ನಿಂಗ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಯಾವ ಪ್ರಾಬ್ಲಮ್ಗಳು ಬರಲ್ಲ. ಇದು ಇವತ್ತಿನ ವಿಷಯ ಅರ್ಥ ಆಗಿದೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದೀನಿ. ಈ ತರ ಮಿಸ್ಟೇಕ್ಗಳನ್ನ ಮಾಡಕ್ ಹೋಗ್ಬೇಡಿ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇನೇನೆ. ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಸಜೆಸ್ಟ್ ಹೋಗುತ್ತೆ ವಿಡಿಯೋ. ಜೊತೆನಲ್ಲಿ ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊಂತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.